ಮೈಸೂರು ಅರಮನೆಯ ಮುಂಭಾಗ ಬಲೂನ್ ಮಾರ್ತಾ ಇದ್ದಂತಹ ಸಂದರ್ಭದಲ್ಲಿ ಹೀಲಿಯಂ ಸಿಲಿಂಡರ್ ಸ್ಫೋಟಗೊಂಡು ಮೃತಪಟ್ಟವರ ಸಂಖ್ಯೆ 3ಕ್ಕೆ ಏರಿಕೆ ಆಗ್ತಾ ಇದೆ. ಬಟ್ ಇದರ ಬೆನ್ನಲ್ಲೇ ಭದ್ರತೆಯ ವಿಚಾರ ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹೌದು, ಮೈಸೂರಿನ ಅರಮನೆಯ ಮುಂಭಾಗ ಸ್ಫೋಟ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CCTVಯಲ್ಲಿ ರೆಕಾರ್ಡ್ ಆಗಿರುವಂತೆ ಬ್ಲಾಸ್ಟ್ ಆಗಿರುವ ದೃಶ್ಯ. ಸ್ಫೋಟಗೊಂಡಂತಹ 20 ಅಡಿ ದೂರದಲ್ಲಿ ತಂತ್ರಜ್ಞಾನದ CCTV ಇದೆ. 360 ಡಿಗ್ರಿ ತಿರುಗುವಂತಹ CCTVಯಲ್ಲಿ ರೆಕಾರ್ಡ್ ಆಗಿಲ್ಲ ದೃಶ್ಯ ಅನ್ನೋದು ಗೊತ್ತಾಗ್ತಾ ಇದೆ. CCTV ವರ್ಕ್ ಆಗ್ತಿಲ್ಲ ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಅರಮನೆಯ ಮುಂಭಾಗವೇ ಭದ್ರತಾ ಲೋಪ ಇದೆಯಾ ಅನ್ನುವಂತಹ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಮತ್ತು ಅದು ವಿಡಿಯೋ ರೆಕಾರ್ಡ್ ಆಗಲಿಲ್ಲ ಅಂದರೆ ಮತ್ತು ಯಾವ ಖುಷಿಗಲ್ಲಿ CC ಕ್ಯಾಮ್ರಾವನ್ನು ಹಾಕ್ಕೊಂಡಿದ್ದಾರೆ, ಕೇವಲ ತೋರಿಕೆಗಷ್ಟೇನಾ ಅನ್ನುವಂತಹ ಪ್ರಶ್ನೆ. ಪ್ರತಿನಿತ್ಯವೂ ಕೂಡ ಮೈಸೂರು ಅರಮನೆಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಬರ್ತಾರೆ ನೋಡಬೇಕು ಅಂಥೇಳಿ, ರಾಜ್ಯ, ಹೊರ ರಾಜ್ಯ, ಹೊರ ದೇಶಗಳಿಂದ. ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಭದ್ರತೆ ಇರಬೇಕಾಗುತ್ತೆ. ಪ್ರತಿಯೊಬ್ಬರ ಚಲನವಲನವನ್ನು ಕೂಡ ಅಬ್ಸರ್ವ್ ಮಾಡ್ತಾ ಇರಬೇಕಾಗುತ್ತೆ. ಬಟ್ ಅರಮನೆಯ ಮುಂಭಾಗದಲ್ಲಿಯೇ ಈ ಪರಿಸ್ಥಿತಿ ಹಿಂಗಾಗ್ಬಿಟ್ರೆ ಕತೆ ಏನು ಅಂಥೇಳಿ ದಿವ್ಯ ನಿರ್ಲಕ್ಷ್ಯಲ್ಲಿ ಎದ್ದು ಕಾಣಿಸ್ತಾ ಇದೆ. ಡೀಟೇಲ್ಸ್ ಕೊಡೋದಕ್ಕೆ KP ನಾಗರಾಜ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. KP ನಾಗರಾಜ್, ಬರೀ 20 ಅಡಿಯ ದೂರದ ದೃಶ್ಯವನ್ನು ಇದು ಸೆರೆ ಹಿಡಿಲಿಲ್ಲ ಅಂದರೆ ಮತ್ತು ಯಾವ ಪುರುಷಾರ್ಥಕ್ಕೆ ಮತ್ತು ಯಾವ ಖುಷಿಗೆ ಈ CC ಕ್ಯಾಮ್ರಾ ಅಂಥೇಳಿ ಕೇವಲ ಪೋಸ್ಗಿಟ್ಟಿದಾರಾ ಅಂತ? ಒಂದು ರೀತಿಯಾಗಿ ಹಂಗೆ ಕಾಣ್ತಾ ಇದೆ ಪ್ರೇಮ್. ಇದು ಒಂಥರ ಬೆದರು ಬೊಂಬೆ ರೀತಿಯಲ್ಲಿ ಇದನ್ನ ಬೆದರು CCTV ಅನ್ನುವಂತ ರೀತಿಯಲ್ಲಿ ಹಾಕಿರುವಂತ ಲಕ್ಷಣಗಳೇ ಕಾಣ್ತಾ ಇದೆ. ಇದು ಭದ್ರತಾ ವೈಫಲ್ಯದ ಪರಮಾವಧಿ ತನದ ಬೇಜವಾಬ್ದಾರಿತನ ಪ್ರೇಮ್ ಇದು. ಯಾಕೆಂದ್ರೆ CCTV ಕ್ಯಾಮ್ರಾ ಏನಿದೆ, ಅಲ್ಲಿ ಏನ್ ಹಾಕಿದ್ದಾರೆ ಅದರಿಂದ ಒಂದು 20 ಅಡಿನೂ ಕೂಡ ದೂರ ಇಲ್ಲ ಅಂತ ಸ್ಥಳದಲ್ಲಿ ಆಗಿರುವಂತಹ ಸ್ಫೋಟದ ದೃಶ್ಯಾವಳಿ ಅಲ್ಲಿ ರೆಕಾರ್ಡ್ ಆಗಿಲ್ಲ ಅನ್ನುವಂತಹದ್ದೇನಿದೆ, ಇದಕ್ಕಿಂತಲೂ ದೊಡ್ಡ ಮಟ್ಟದ ನಿರ್ಲಕ್ಷ್ಯ ಇನ್ಯಾವುದು ಬೇಡ. ಯಾಕಂದ್ರೆ ಮೈಸೂರು ಅರಮನೆಗೆ ಪ್ರತಿನಿತ್ಯ ಕೂಡ ಸಾವಿರಾರು ಜನರು ಬರ್ತಾರೆ ಮತ್ತು ದಿನದಿನಕ್ಕೂ ಕೂಡ ಮೈಸೂರಿನಲ್ಲಿ ಪ್ರವಾಸಿಗರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇದೆ. ಮತ್ತು ದೇಶದಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳ ಬಗ್ಗೆ ಬಹಳ ದೊಡ್ಡ ಮಟ್ಟದ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೂಡ ನೀಡಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಅರಮನೆ ದ್ವಾರದ ಮುಖ್ಯ ಭಾಗದಲ್ಲಿ ಇರುವಂತಹ CCTV ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇರುವಂತದ್ದು. ಅದನ್ನ ಯಾರೋ ಅನಕ್ಷರಸ್ಥರಿಗೆ ಹೇಳೋ ರೀತಿಯಲ್ಲಿ ಅದು ರೊಟೇಟ್ ಕ್ಯಾಮ್ರಾ, ಹಾಗಾಗಿ ಈ ಕಡೆ ಭಾಗದಲ್ಲಿ ಅದು ರೊಟೇಟ್ ಆಗಿತ್ತು ಅನ್ನುವಂತ ರೀತಿಯಾದಂತಹ ಕ್ಲಾರಿಫಿಕೇಶನ್ಗಳನ್ನ ಕೂಡ ಕೊಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ಇದು ಸ್ಫೋಟದ ತನಿಖೆ ಮತ್ತೊಂದು ವಿಚಾರ, ಆದ್ರೆ ಅದನ್ನು ಹೊರತುಪಡಿಸಂತೆ ಅರಮನೆಯ ಭದ್ರತೆ ವಿಚಾರದಲ್ಲೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕಾಗಿದೆ. ಈ ತರದ ಒಂದು ಲೋಪ ಮಾಡಿರುವಂತರ ಮೇಲೆ ಕ್ರಮಗಳನ್ನು ಕೂಡ ಆಗ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಮೊದಲೇ ನೋಡಿ, ಹೈ ಸೆನ್ಸಿಟಿವ್ ಏರಿಯಾ ಯಾವುದು ಈ ಅರಮನೆ ಮುಂಭಾಗ ಅನ್ನೋದು. ಈ CCTVಗಳನ್ನು ಯಾರು ನೋಡ್ಕೋಬೇಕಾಗಿತ್ತು? ಕಂಟ್ರೋಲ್ ರೂಮ್ ಅಂತೂ ಒಂದಿರುತ್ತೆ, ಅದು ಸಾವಿಗಿತ್ತ? ಹಾಗಾದರೆ ಕಂಟ್ರೋಲ್ ರೂಮ್ ಸಿಬ್ಬಂದಿಗಳ ಕಣ್ಣಿಗೆ ಏನಿತ್ತು, ಏನು ಇಟ್ಕೊಂಡಿದ್ರು? ಆ ಪ್ರಶ್ನೆ ಬರುತ್ತೆ. ವರ್ಕ್ ಆಗ್ತಿಲ್ಲ, ಆ ಕಡೆ ತಿರುಗಿದೆ, ಈ ಕಡೆ ತಿರುಗಿದೆ ಅಂದಾಗ ನೀವು ಅದನ್ನು ರಿಪೇರಿ ಮಾಡಿಸ್ಬೇಕಾ ಬೇಡವಾ? ಮತ್ತು ಹೈ ಸೆನ್ಸಿಟಿವ್ ಏರಿಯಾ ಅಂತ ನೀವು ಹೆಂಗೆ ಕರಿತೀರಾ ಅದನ್ನು? ಪ್ರಶ್ನೆ ಇದೆ. ಯಾವ ಅಧಿಕಾರಿಗಳು, ಯಾವ ಸಿಬ್ಬಂದಿಗಳು ಈ ನಿರ್ಲಕ್ಷ್ಯವನ್ನು ತೋರಿಸಿದ್ರು ಅವರನ್ನು ಸ್ಯಾಕ್ ಮಾಡಬೇಕು.